ಎಲ್ಲರಿಗೂ ನಮಸ್ತೆ. ನೋಡಿ, ನಾನು ಈ ಕ್ಲಾಸಿಂದ 3ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಕೋಚಿಂಗ್ ಶುರು ಮಾಡ್ತಾ ಇದ್ದೀನಿ. ನವೋದಯ ಸಿಲೆಬಸ್ ಅಲ್ಲಿ 3 ಸಬ್ಜೆಕ್ಟ್ ಇದೆ. ಒಂದು ಮೆಂಟಲ್ ಎಬಿಲಿಟಿ, ಎರಡನೇದು ಮ್ಯಾಥ್ಸ್, ಮೂರನೇದು ಪ್ಯಾಸೇಜು. ಇದರಲ್ಲಿ ಮ್ಯಾಥ್ಸ್ನ ಸಾಮಾನ್ಯವಾಗಿ ಎಲ್ಲ ತುಂಬಾ ಟಫ್ ಅಂತ ಹೇಳ್ತಾರೆ. ಆದ್ರಿಂದ ಮ್ಯಾಥ್ಸ್ನ ಆಸ್ ಪರ್ ನ್ಯೂ ಸಿಲೆಬಸ್ ಅಂದ್ರೆ ಹೊಸ ಸಿಲೆಬಸ್ ಪ್ರಕಾರ ನಾನು ಪ್ರತಿಯೊಂದು ಚಾಪ್ಟರ್ಲು 25 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಕಡಿಮೆ ಅಂದ್ರೆ ಒಂದು 25 ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಚಾಪ್ಟರ್ ಅಂದ್ರೆ ಟೋಟಲ್ ಆಗಿ 12 ಚಾಪ್ಟರ್ ಇದೆ. ಟೋಟಲ್ ಆಗಿ ಆಸ್ ಪರ್ ನ್ಯೂ ಸಿಲೆಬಸ್ 12 ಚಾಪ್ಟರ್ ಇದೆ. 12 ಚಾಪ್ಟರ್ಲು ಪ್ರತಿಯೊಂದು ಚಾಪ್ಟರಿಂದನೂ ಮಿನಿಮಮ್ 25 ಮ್ಯಾಕ್ಸಿಮಮ್ 50 ಲೆಕ್ಕ ಗಂಟೆ ಸಾಲ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಓಲ್ಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಓಲ್ಡ್ ಕ್ವಶನ್ ಪೇಪರ್ ಇದೆಯಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಆ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. 3ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗೋ ರೀತಿ ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೇಳ್ದಂಗೆ ಈ ನವೋದಯ ಕೋಚಿಂಗ್ ತೊಗೊಳ್ಬೇಕು ಅಂದ್ರೆ 3ನೇ ಕ್ಲಾಸ್ ಮಕ್ಕಳದು ಈ ನವೋದಯ ಕೋಚಿಂಗ್ ತೊಗೊಳ್ಬೇಕು ಅಂದ್ರೆ ನೀವು 20ರವರೆಗೂ ಟೇಬಲ್ ಕಲ್ತಿರ್ಬೇಕು. ಆಯ್ತಾ, 20ರವರೆಗೂ ಟೇಬಲ್ ಕಲ್ತಿರ್ಬೇಕು. ಅದಾದ್ಮೇಲೆ 20ರವರೆಗೂ ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್ ಕಲ್ತಿರ್ಬೇಕು. ಅದಾದ್ಮೇಲೆ 200 ಅಂತ ಹೇಳಿದೆ, ಪರವಾಗಿಲ್ಲ, 100ವರೆಗೂ ಪ್ರೈಮ್ ನಂಬರ್ ಕಲ್ತಿದ್ರೆ ಮಾತ್ರ ಈ ನವೋದಯ ಕೋಚಿಂಗ್ನ ಅಟೆಂಡ್ ಮಾಡಿ. ನೋಡಿ, ದೇಶಾದ್ಯಂತ ರಾಜ್ಯಾದ್ಯಂತ ಸುಮಾರು NGO ಸಂಸ್ಥೆಗಳು, ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೋಗಿ ಸರ್ವೆ ಮಾಡಿದೆ. ಆ ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ ಅಂದ್ರೆ 5ನೇ ಕ್ಲಾಸ್ ಮಕ್ಕಳು ಅಥವಾ 3ನೇ ಕ್ಲಾಸ್ ಮಕ್ಕಳಲ್ಲಿ 100 ಜನ ಇದ್ರೆ ಅಲ್ಲಿ 50 ಜನ ಮಕ್ಕಳಿಗೆ ಲ್ಯಾಂಗ್ವೇಜ್ ಓದಕ್ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡ ಇಂಗ್ಲಿಷ್ ಓದಕ್ ಬರಲ್ಲ ಅಂತ ಹೇಳ್ತಾರೆ. ಅದೇ ರೀತಿ 5ನೇ ಕ್ಲಾಸ್ ಅಥವಾ 3ನೇ ಕ್ಲಾಸ್ ಇರ್ಬೋದು, ಅದ್ರಲ್ಲಿ 100 ಜನ ಇದ್ರೆ ಅದರಲ್ಲಿ 70 ಜನ ಮಕ್ಕಳಿಗೆ ಡಿವಿಷನ್ ಲೆಕ್ಕ ಬರಲ್ಲ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. 5ನೇ ಕ್ಲಾಸ್ ಅಥವಾ 3ನೇ ಕ್ಲಾಸಲ್ಲಿ ಓದ್ತಾ ಇರೋ 100 ಮಕ್ಕಳು ತಗೊಂಡ್ರೆ ಅದರಲ್ಲಿ 50 ಜನ ಮಕ್ಕಳಿಗೆ ಲ್ಯಾಂಗ್ವೇಜ್ ಓದಕ್ ಬರಲ್ಲ, ಕನ್ನಡ ಇಂಗ್ಲಿಷ್ ಓದಕ್ ಬರಲ್ಲ ಅಂತ ಹೇಳ್ತಾರೆ. ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಮತ್ತೆ 5ನೇ ಕ್ಲಾಸ್ ಮತ್ತು 3ನೇ ಕ್ಲಾಸ್ ಮಕ್ಕಳು ತಗೊಂಡ್ರೆ ಅದರಲ್ಲಿ 100 ಜನ ಇದ್ರೆ ಅದರಲ್ಲಿ 70 ಜನ ಮಕ್ಕಳಿಗೆ ಡಿವಿಷನ್ ಲೆಕ್ಕ ಬರಲ್ಲ ಅಂತ ಸರ್ವೆ ರಿಪೋರ್ಟ್ ಹೇಳುತ್ತೆ. ನಾನು ಸುಮಾರು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಕ್ಲಾಸಲ್ಲಿ ಫಸ್ಟ್ ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಸಾಮಾನ್ಯವಾಗಿ ಮಕ್ಕಳು ಯಾವುದೇ ತೊಂದರೆ ಇಲ್ಲದಂತೆ ಕಲ್ತ್ಕೊಂಡಿರ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ, ಎಲ್ಲ ಮಕ್ಕಳು ಟ್ಯೂಷನ್ ಬರ್ತಾರೆ ನೋಡಿದ್ದೀನಿ. ಅದರಲ್ಲೇನು ಸಾಮಾನ್ಯವಾಗಿ ಏನೂ ತೊಂದರೆ ಆಗಲ್ಲ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅದರಲ್ಲೇನು ತೊಂದರೆ ಆಗಲ್ಲ, ಕನ್ಫ್ಯೂಷನ್ ಆಗಲ್ಲ. ಆಲ್ರೆಡಿ ಕಲ್ತಿರ್ತಾರೆ ಮಕ್ಕಳು. ಸಾಮಾನ್ಯವಾಗಿ ಮಕ್ಕಳಿಗೆ ಕನ್ಫ್ಯೂಷನ್ ಆಗದೆ ಡಿವಿಷನ್ ಲೆಕ್ಕಗಳು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಈ ಕ್ಲಾಸಿಂದ ಡಿವಿಷನ್ ಲೆಕ್ಕನ ಫಸ್ಟ್ ಶುರು ಮಾಡ್ತಾ ಇದ್ದೀನಿ. ಈ ಡಿವಿಷನ್ ಲೆಕ್ಕ ಯಾವ ರೀತಿ ಇರುತ್ತೆ ಅಂದರೆ, ಮಕ್ಕಳೇನಾರ 5ರವರೆಗೂ ಟೇಬಲ್ಸ್ ಕಲ್ತಿದ್ರೆ UKG ಮಕ್ಕಳು ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡ್ಬೋದು. ಮಕ್ಕಳೇನಾದರೂ 10ರವರೆಗೂ ಟೇಬಲ್ಸ್ ಕಲ್ತಿದ್ರೆ 1ನೇ ಕ್ಲಾಸ್ ಮಕ್ಕಳು ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡ್ಬೋದು. ಮಕ್ಕಳೇನಾದ್ರು 20ರವರೆಗೂ ಏನಾರು ಟೇಬಲ್ ಕಲ್ತಿದ್ರೆ 3ನೇ ಕ್ಲಾಸ್ ಮಕ್ಕಳು ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡ್ಬೋದು. ನಾನು ಯಾವ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾನು UKG ಮಕ್ಕಳಿಗೆ ಡಿವಿಷನ್ ಲೆಕ್ಕ ಹೇಳ್ಕೊಡ್ತೀನಿ. ಆಯಿತಾ, UKGಲಿ ಓದ್ತಾ ಇರೋ ಮಕ್ಕಳಿಗೆ ಡಿವಿಷನ್ ಲೆಕ್ಕ ಹೇಳ್ಕೊಡ್ತೀನಿ. ಡಿವಿಷನ್ ಲೆಕ್ಕ ಅಂದರೆ ಹೆಂಗೆ ಹೇಳ್ಕೊಡ್ತೀನಿ ಅಂದರೆ, ಮಕ್ಕಳು ಸಾಮಾನ್ಯವಾಗಿ UKG ಅಂದರೆ ನಾವು 5ರವರೆಗೂ ಟೇಬಲ್ ಕಲ್ತಿರ್ತೀವಿ. 5ರವರೆಗೂ ಟೇಬಲ್ ಕಲ್ತಿರ್ತೀವಿ. ಆ ಸಣ್ಣ ಪುಟ್ಟ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನ್ ಝೀರೋ ಅಲ್ಲ, ಝೀರೋ ರಿಮೈಂಡರ್ 0 ಇರುತ್ತಲ್ಲ, ರಿಮೈಂಡರ್ 0 ಅಂದರೆ ಶೇಷ 0 ಇರುತ್ತಲ್ಲ, ಆ ರೀತಿ ಲೆಕ್ಕಗಳನ್ನ ಡಿವಿಷನ್ ಪ್ರಾಬ್ಲಮ್ನ ನಾವು UKG ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ. ಅದರಿಂದ ಹೇಳಿದ್ನಲ್ಲ, ಮಿನಿಮಮ್ 20ವರೆಗೂ ಅಂದರೆ UKG ಮಕ್ಕಳಾದರೆ 5ರವರೆಗೂ ಟೇಬಲ್ಸ್ ಏನಾರು ಕಲ್ತಿದ್ರೆ 5ರವರೆಗೂ ಡಿವಿಷನ್ ಲೆಕ್ಕನ ಹೇಳ್ಕೊಡಿ. 1ನೇ ಕ್ಲಾಸ್ ಮಕ್ಳು ಏನಾರು 10ರವರೆಗೂ ಏನಾರು ಟೇಬಲ್ಸ್ ಕಲ್ತಿದ್ರೆ 10ರವರೆಗೂ ಡಿವಿಷನ್ ಲೆಕ್ಕನ ಹೇಳ್ಕೊಡಿ. 2ನೇ ಕ್ಲಾಸ್ ಮಕ್ಳು ಏನಾರ ಅಥವಾ 2 ಅಥವಾ 3ನೇ ಕ್ಲಾಸು 20ರವರೆಗೂ ಏನಾರ ಟೇಬಲ್ ಕಲ್ತಿದ್ರೆ 20ರವರೆಗೂ ಡಿವಿಷನ್ ಲೆಕ್ಕನ ಹೇಳ್ಕೊಡಿ. ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಝೀರೋ ರಿಮೈಂಡರ್ ಅಂದರೆ ಶೇಷ 0 ಇರುತ್ತಲ್ಲ, ಆ ರೀತಿ ಲೆಕ್ಕಗಳನ್ನ ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು UKG ಮಕ್ಕಳಿಗೂ ಬೇಕಾದ್ರೂ ಈ ಕ್ಲಾಸ್ನ ಅಟೆಂಡ್ ಮಾಡಿಸ್ಬೋದು. ಟ್ರೈನ್ ಅಪ್ ಮಾಡಬೇಕಾದ್ರೆ ಯಾರು ಪೇರೆಂಟ್ ಏನಾರು ಜೊತೆಲಿದ್ದು ಒಂದು ಸ್ವಲ್ಪ ಟ್ರೈನ್ ಅಪ್ ಮಾಡಿ, ನೀವು ಅರ್ಥ ಮಾಡ್ಕೊಂಡು ಮಕ್ಳಿಗೆ ಹೇಳ್ಕೊಡಿ ಅಷ್ಟೇ. ಮಕ್ಕಳು UKG ಮಕ್ಕಳು ಇದು ನೋಡ್ಕೊಂಡು ಕಲಿಯಲ್ಲ, 100% ಕಲಿಯಲ್ಲ. ಆಟ ಆಡ್ತಾ ಕೂತಿರ್ತಾರೆ. ನನ್ನ ಮಗಳೇ ಇದ್ದಾಳೆ, ಆಟ ಆಡ್ತಾ ಕೂತಿರ್ತಾರೆ, ಯಾವ್ದಾದ್ರು ರೀಲ್ಸ್ ಒಳಗೆ ಶುರು ಮಾಡ್ಕೊಬಿಡ್ತಾರೆ. UKG, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಾದರೂ ಮೊಬೈಲ್ನ ಕೊಟ್ಟು ಪ್ರಾಕ್ಟೀಸ್ ಮಾಡೋಕೆ ಹೋಗಬೇಡಿ. ಮೊಬೈಲ್ನ ಮಕ್ಳ ಕೈಯಲ್ಲಿ ಕೊಡಲೇಬೇಡಿ. ನೀವು ಪೇರೆಂಟು ಕೂತ್ಕೊಂಡು ನೀವು ಅರ್ಥ ಮಾಡಿಕೊಂಡು ಮಕ್ಳ ಕೈಲಿ ಪ್ರಾಕ್ಟೀಸ್ ಮಾಡಿಸಿ. ಆಯಿತಾ, ಈ ಕ್ಲಾಸಿಂದ ನಾನು ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ, ನಾನು ಈ ಕ್ಲಾಸಲ್ಲಿ ಝೀರೋ ರಿಮೈಂಡರ್ ಅಂದರೆ ಶೇಷ 0 ಇರುತ್ತಲ್ಲ, ಆ ರೀತಿ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ್ಯಾವ ಮಕ್ಕಳು ಟೇಬಲ್ಸ್ ಕಲ್ತಿರ್ತಾರೆ, ಎಲ್ಲೆಲ್ಲಿವರೆಗೂ ಟೇಬಲ್ ಕಲ್ತಿರ್ತಾರೆ ಅಲ್ಲಿವರೆಗೂ ಈ ಲೆಕ್ಕನ ಸಾಲ್ವ್ ಮಾಡಿಸ್ಬೋದು. ಆಯಿತಾ, ಇದರಲ್ಲಿ 2 ಟೈಪ್ ಇರುತ್ತೆ. ಒಂದು ಝೀರೋ ರಿಮೈಂಡರು, ಇನ್ನೊಂದು ನಾನ್ ಝೀರೋ ರಿಮೈಂಡರ್. ಝೀರೋ ರಿಮೈಂಡರ್ ಅಂದರೆ ಶೇಷ 0 ಇರುತ್ತೆ. ನಾನ್ ಝೀರೋ ರಿಮೈಂಡರ್ ಅಂದರೆ ಶೇಷ ಉಳ್ಕೊಂಡಿರುತ್ತೆ. ಆ ಪ್ರಾಬ್ಲಮ್ ಮೇಲೆ ಶೇಷ ಉಳ್ಕೊಂಡಿರುತ್ತೆ. ಸೊ ಫಸ್ಟ್ ಏನು ಮಾಡ್ತೀನಿ, ಝೀರೋ ರಿಮೈಂಡರ್ ಇರೋ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯಿತಾ, ಝೀರೋ ರಿಮೈಂಡರ್ ಇರೋ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ.
ನೀವು ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡಬೇಕು ಅಂದರೆ ಟೇಬಲ್ನ ಸ್ಪಷ್ಟವಾಗಿ ಕಲ್ತಿರ್ಬೇಕು. 10ವರೆಗೂ ಟೇಬಲ್ನ ಕಲ್ತಿದ್ರೆ 10ವರೆಗೂ ಡಿವಿಷನ್ ಲೆಕ್ಕನ ಸಾಲ್ವ್ ಮಾಡ್ಬೋದು. 20ವರೆಗೂ ಟೇಬಲ್ನ ಕಲ್ತಿದ್ರೆ 20ವರೆಗೂ ಡಿವಿಷನ್ ಲೆಕ್ಕನ ಯಾವುದೇ ತೊಂದರೆ ಇಲ್ಲದಂತೆ ಸಾಲ್ವ್ ಮಾಡ್ಬೋದು. ಆಯಿತಾ. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ ನಾನು ಯಾವ್ಯಾವ ಯೂಟ್ಯೂಬಲ್ಲಿ ಪಾಠ ಮಾಡ್ತೀನಿ ಅದು ರೆಸ್ಪೆಕ್ಟಿವ್ PDF ನ ಅಟ್ಯಾಚ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತೊಗೊಳ್ಳಿ, ಪ್ರಿಂಟ್ ತೊಗೊಂಡಾದ್ಮೇಲೆ ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆಯಿತಾ. ನೆಕ್ಸ್ಟ್ ನೋಡಿ, ಫಸ್ಟ್ ಲೆಕ್ಕ 2/2 ಅಂತ ಇದೆ. 2/2 ಅಂತ ಇದೆ, ಅದನ್ನು ಈ ರೀತಿ ಬರ್ಕೊಳ್ತೀನಿ ನಾನು. ಆಯಿತಾ. LKG UKG 1ನೇ ಕ್ಲಾಸ್ ಮಕ್ಕಳು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಈ ರೀತಿ ಬರ್ಕೊಳ್ಳಿ. 2 ಇಂದ 2ನ ಡಿವೈಡ್ ಮಾಡೋದು. ಆಯಿತಾ. ಇದಾದಮೇಲೆ ಟೇಬಲ್ಸು 2 1s 2. ಈ ನಂಬರ್ ಎಲ್ಲಿದೆ ಆ ನಂಬರ್ ಬರುವವರೆಗೂ ಟೇಬಲ್ ಹೇಳಿ. ನೋಡಿ ಫಸ್ಟ್ ಲೈನಲ್ಲೇ ಬರ್ತಾ ಇದೆ ನೋಡಿ. 2 1s 2, 2 1s 2. ಸೊ 2 ಅಲ್ಲಿ 2ನ ಮೈನಸ್ ಮಾಡಿದ್ರೆ 0 ಬಂತು, ಮುಗೀತು ಲೆಕ್ಕ. ಆಯಿತಾ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಅಳಿಸ್ಬಿಟ್ಟೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. 2 ಇಂದ 2ನ ಡಿವೈಡ್ ಮಾಡಬೇಕು, ಅದಕ್ಕೆ ಟೇಬಲ್ ಕಲ್ತಿರ್ಬೇಕು. 2 ಇಂದ 2, 2 1s 2, ಇಲ್ಲಿ 2 1s 2, 2 1s 2. 2 ಇಂದ 2ನ ಮೈನಸ್ ಮಾಡಿದ್ರೆ 0 ಬರುತ್ತೆ. ಆಯಿತಾ. ಸೆಕೆಂಡ್ ಲೆಕ್ಕ ನೋಡಿ, ಸೆಕೆಂಡ್ ಪ್ರಾಬ್ಲಮ್ ಏನಿದೆ, 4/2 ಅಂತ ಇದೆ. 2 ಇಂದ 4ನ ಡಿವೈಡ್ ಮಾಡೋದು. ಆಯಿತಾ. 2 ಇಂದ 4ನ ಡಿವೈಡ್ ಮಾಡೋದು. 2 ಇಂದ 4ನ ಡಿವೈಡ್ ಮಾಡೋದು. ಇದು ಕ್ವಶನ್. ಆಯಿತಾ. ಇದು ಕ್ವಶನ್ ಆಗಿರುತ್ತೆ. ಆಯಿತಾ. ಈಗ 4 ಬರಬೇಕು. 4 ಬರಬೇಕು ಅಂದ್ರೆ ಏನು ಮಾಡಬೇಕು, ಫಸ್ಟ್ ಇದನ್ನು ರಿಮೂವ್ ಮಾಡ್ತೀನಿ. ಯಾಕಂದರೆ ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಇಲ್ಲ ಕನ್ಫ್ಯೂಷನ್ ಆಗೋಗುತ್ತೆ ಮಕ್ಕಳಿಗೆ. ಆಯಿತಾ. ಯಾವಾಗಲೂ ಪ್ರತಿ ಲೆಕ್ಕಕ್ಕೆ ಟೇಬಲ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದೇ ಟೇಬಲ್ ತೊಗೊಂಡು ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬಿಡಿ. ಪ್ರತಿ ಲೆಕ್ಕಕ್ಕೆ ಈ ರೀತಿ ಟೇಬಲ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಪ್ರಾಬ್ಲಮ್ 2 ಇಂದ 4ನ ಡಿವೈಡ್ ಮಾಡೋದು. 2 ಇಂದ 4ನ ಡಿವೈಡ್ ಮಾಡೋದು. ಈ 4 ಎಲ್ಲಿ ಬರುತ್ತೆ ನೋಡಿ, 4 ಇಲ್ಲಿ ಬರ್ತಾ ಇದೆ. ಆಯಿತಾ. 2 1s 2, 2 2s 4, 2 2s 4 ಬಂತು. 2 2s 4 ಬಂತು. 4 ಇಂದ 4ನ ಮೈನಸ್ ಮಾಡಿ 0 ಬರ್ತಾ ಇದೆ. ಆಯಿತಾ. 2 2s 4 ಬಂತು. 4 ಇಂದ 4ನ ಮೈನಸ್ ಮಾಡಿ 0 ಬರ್ತಾ ಇದೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಆಯಿತಾ. ಫಸ್ಟ್ ಈ ರೀತಿ ಬರ್ಕೊಬಿಡಿ. 2 ಇಂದ 4ನ ಡಿವೈಡ್ ಮಾಡೋದು. 2 ಇಂದ 4ನ ಡಿವೈಡ್ ಮಾಡೋದು. ಎಲ್ಲಿ ಬರ್ತಾ ಇದೆ 4? ಈ ನಂಬರ್ ಎಲ್ಲಿ ಬರ್ತಾ ಇದೆ? ಈ ನಂಬರ್ ಇಲ್ಲಿ ಬರ್ತಾ ಇದೆ. ಆಯಿತಾ. ಬಾಕ್ಸ್ ಹಾಕೊಳ್ಳಿ. ಈ ರೀತಿ ಬಾಕ್ಸ್ ಹಾಕೊಳ್ಳಿ. ಆಯಿತಾ. ನೋಡಿ 2 2s 4 ಬಂತು. 2 2s 4 ಬಂತು. 4 ಇಂದ 4ನ ಮೈನಸ್ ಮಾಡಿದ್ರೆ 0 ಬಂತು. ಇಷ್ಟೇ, ತುಂಬ ಸಿಂಪಲ್ ಆಗಿರುತ್ತೆ. ಅದೇ ರೀತಿ ಮೂರನೇ ಲೆಕ್ಕ ನೋಡಿ. ಮೂರನೇ ಲೆಕ್ಕ ಏನು ಕೊಟ್ಟಿದೆ? ಮೂರನೇ ಲೆಕ್ಕ 2 ಇಂದ 6ನ ಡಿವೈಡ್ ಮಾಡೋದು. 2 ಇಂದ 6ನ ಡಿವೈಡ್ ಮಾಡೋದು. ಅದನ್ನು ಈ ರೀತಿ ಬರ್ಕೊಳ್ಳಿ. 2 ಇಂದ 6ನ ಡಿವೈಡ್ ಮಾಡೋದು. 2 ಇಂದ 6ನ ಡಿವೈಡ್ ಮಾಡೋದು. ಈ ರೀತಿ ಬರ್ಕೊಳ್ಳಿ. 6 ಇಲ್ಲಿ ಬರ್ತಾ ಇದೆ. 6 ಇಲ್ಲಿ ಬರ್ತಾ ಇದೆ. 6 ಇಲ್ಲಿ ಬಂತ, ಇದಕ್ಕೆ ಬ್ರಾಕೆಟ್ ಹಾಕೊಳ್ಳಿ. 6 ಇಲ್ಲಿ ಬರ್ತಾ ಇದೆ, ಅದಕ್ಕೆ ಬಾಕ್ಸ್ ಹಾಕೊಳ್ಳಿ. ಆಯಿತಾ. ನೋಡಿ 2 3s 6, 2 3s 6. ಆಯಿತಾ. 6 ಅಲ್ಲಿ 6ನ ಮೈನಸ್ ಮಾಡಿದ್ರೆ 0 ಬರುತ್ತೆ. ಆಯಿತಾ. 2 3s 6, 6 ಅಲ್ಲಿ 6 0 ಮೈನಸ್ ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಕ್ವಶನ್ ನಂಬರ್ 4. 8/2. ಸೇಮ್ ಟೇಬಲ್ ಇರೋದೇ ಕೊಟ್ಟಿದ್ದೀನಿ, ಏನು ಕೊಟ್ಟಿಲ್ಲ. ಮಕ್ಕಳು ಕನ್ಫ್ಯೂಷನ್ನೇ ಆಗಲ್ಲ. ಆಯಿತಾ. ಟೇಬಲ್ ಇರೋದೇ ಕೊಟ್ಟಿದ್ದೀನಿ. ಆಯಿತಾ. ನೆಕ್ಸ್ಟ್ ಒನ್ಸ್ ಅಗೇನ್ ಪ್ರತಿಯೊಂದು ಲೆಕ್ಕಕ್ಕೂ ಟೇಬಲ್ ಬರ್ಕೋಬೇಕು. ಆಯಿತಾ. ಒಂದೇ ಟೇಬಲ್ ಎಲ್ಲ ಇದು ಮಾಡೋಕೆ ಹೋಗ್ಬೇಡಿ. ಮಕ್ಕಳು ಪ್ರಾಕ್ಟೀಸ್ ಆಗೋ ತನಕ ಪ್ರತಿಯೊಂದು ಲೆಕ್ಕಕ್ಕೂ ಟೇಬಲ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಟೇಬಲು ಕಲ್ತಂಗೆ ಆಗುತ್ತೆ, ಪ್ರಾಬ್ಲಮ್ಮು ಈಸಿ ಆಗುತ್ತೆ, ಕನ್ಫ್ಯೂಷನ್ ಆಗಲ್ಲ. 2 ಇಂದ 8ನ ಡಿವೈಡ್ ಮಾಡಬೇಕು. 2 ಇಂದ 8ನ ಡಿವೈಡ್ ಮಾಡಬೇಕು. 2 ಇಂದ 8ನ ಡಿವೈಡ್ ಮಾಡಬೇಕು. 8 ಎಲ್ಲಿ ಬರ್ತಾ ಇದೆ? 8 ಇಲ್ಲಿ ಬರ್ತಾ ಇದೆ ನೋಡಿ. 8 ಇಲ್ಲಿ ಬರ್ತಾ ಇದೆ. ಆಯಿತಾ. 2 4s 8, 2 4s 8. ಆಯಿತಾ. ಸೊ 8 ರಿಂದ 8ನ ಮೈನಸ್ ಮಾಡಿದ್ರೆ 0 ಬಂತು. ಆಯಿತಾ. ಈ ರೀತಿ ಕ್ವಶನ್ ನಂಬರ್ 3 4. ಆಯಿತಾ. ನೆಕ್ಸ್ಟ್ ಅದೇ ರೀತಿ ರಿಪೀಟ್ ಮಾಡೋಣ. ಕ್ವಶನ್ ನಂಬರ್ 5 ಮತ್ತು 6 ಇದೇ ರೀತಿ ಸಾಲ್ವ್ ಮಾಡೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 5. 2 ಇಂದ 10ನ ಡಿವೈಡ್ ಮಾಡೋದು. 2 ಇಂದ 10ನ ಡಿವೈಡ್ ಮಾಡೋದು. ಅದನ್ನು ಈ ರೀತಿ ಬರ್ಕೊಳ್ಳಿ. 2 ಇಂದ 10ನ ಡಿವೈಡ್ ಮಾಡೋದು. 2 ಇಂದ 10ನ ಡಿವೈಡ್ ಮಾಡೋದು. 10 ಎಲ್ಲಿ ಬರ್ತಾ ಇದೆ?
10 ಇಲ್ಲಿ 10 ಇಲ್ಲಿ ಬರ್ತಾ ಐತೆ ಆಯಿತಾ 10 ಇಲ್ಲಿ ಬರ್ತಾ ಐತೆ 2 5 2 5 10 ಬರ್ತಾ ಐತೆ ಆಯಿತಾ ಮೈನಸ್ ಮಾಡೋದು 0 ಬರ್ತದೆ 0 ರಿಮೈಂಡರ್ ಅಂದರೆ 0 ಬರ್ತದೆ ಬೇರೆ ಏನು ಬರಲ್ಲ ಆಯಿತಾ ಅದಕ್ಕೆ 0 ರಿಮೈಂಡರ್ ಅಂತ ಹೇಳೋದು 0 ಬರ್ತಾ ಇದೆ ಆಯಿತಾ 2 5 10 0 0 ಬಂತು ಆಯಿತಾ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ 6 2 ಇಂದ 12ನ ಡಿವೈಡ್ ಮಾಡೋದು 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 ಆಯಿತಾ ಒನ್ಸ್ ಅಗೈನ್ ಈ ಕ್ವಶನ್ ಹೊಸದಾಗಿ ನೀವು ಟೇಬಲ್ ಬರ್ಕೋಬೇಕು ಮಕ್ಕಳು ಆಯಿತಾ ಒಂದು ದಿನ 5 ಲೆಕ್ಕ ಪ್ರಾಕ್ಟೀಸ್ ಮಾಡಲಿ ಜಸ್ಟ್ 5 ಲೆಕ್ಕ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ಆಯಿತಾ ಫಸ್ಟ್ ಕ್ವಶನ್ ಅರ್ಥ ಆಗಿದ್ರೆ ಸೆಕೆಂಡ್ ಕ್ವಶನ್ಗೆ ಹೋಗ್ಬೇಕು ಇಲ್ಲ ಅಂದರೆ ಅಲ್ಲಿ ತನಕ ಸೆಕೆಂಡ್ ಕ್ವಶನ್ಗೆ ಹೋಗಲೇಬಾರ್ದು ಸುಮ್ಮನೆ ಹೋಮ್ವರ್ಕ್ ಥರ ಬರೆದ್ರೆ ಏನೂ ಪ್ರಯೋಜನ ಆಗಲ್ಲ ಫಸ್ಟ್ ಲೆಕ್ಕ ಅರ್ಥ ಆಗಿದ್ರೆ ಮಾತ್ರ ಸೆಕೆಂಡ್ ಕ್ವಶನ್ಗೆ ಹೋಗಬೇಕು ಆಯಿತಾ ಸೆಕೆಂಡ್ ಕ್ವಶನ್ ಅರ್ಥ ಆದರೆ ಮಾತ್ರ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕು ಆ ಥರ ಪ್ರಾಕ್ಟೀಸ್ ಮಾಡಿ ಮತ್ತು ಮಿಸ್ಟೇಕ್ಸ್ನ ರಿಪೀಟ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ನ ರಿಪೀಟ್ ಮಾಡಿಬಿಡಿ ಇದೇ ಸಕ್ಸಸ್ ಫಾರ್ಮುಲಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಮಾಡಬೇಕು ಅಂದರೆ ಇದೇ ಸಕ್ಸಸ್ ಫಾರ್ಮುಲಾ ಆಯಿತಾ ನೆಕ್ಸ್ಟ್ 2 ಇಂದ 12ನ ಡಿವೈಡ್ ಮಾಡಬೇಕು 2 ಇಂದ 12ನ ಡಿವೈಡ್ ಮಾಡೋದು ಆಯಿತಾ 12 ಎಲ್ಲಿದೆ 12 ಇಲ್ಲಿ ಬರ್ತಾ ಇದೆ ನೋಡಿ 12 ಇಲ್ಲಿ ಬರ್ತಾ ಇದೆ ಆಯಿತಾ 2 6 12 2 6 12 ಬರ್ತಾ ಇದೆ 12 ಇಂದ 12ನ ಮೈನಸ್ ಮಾಡಿದ್ರೆ 0 ಬರ್ತಾ ಇದೆ ಆಯಿತಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 7 ಮತ್ತು 8ನ ಸಾಲ್ವ್ ಮಾಡಿಸ್ತೀವಿ ಕ್ವಶನ್ ನಂಬರ್ 7 ನೋಡಿ ಕ್ವಶನ್ ನಂಬರ್ 7ನಲ್ಲಿ 2 ಇಂದ 14ನ ಡಿವೈಡ್ ಮಾಡಬೇಕಂತೆ 2 ಇಂದ 14ನ ಡಿವೈಡ್ ಮಾಡಬೇಕಂತೆ ಅದನ್ನು ಈ ರೀತಿ ಬರ್ಕೊಳ್ಳಿ 2 ಇಂದ 14ನ ಡಿವೈಡ್ ಮಾಡೋದು 14 ಎಲ್ಲಿ ಬರ್ತಾ ಇದೆ 14 ಇಲ್ಲಿ ಬರ್ತಾ ಇದೆ ಅದು ಬಾಕ್ಸ್ ಹಾಕೊಳ್ಳಿ ಆಯಿತಾ 2 7s 14 2 7s 2 7s 14 ಆಯಿತಾ 14 ಇಂದ 14ನ ಮೈನಸ್ ಮಾಡೋರೆ 0 ಅಷ್ಟೇ ನೆಕ್ಸ್ಟ್ ಕ್ವಶನ್ ನಂಬರ್ 8 2 ಇಂದ 16ನ ಡಿವೈಡ್ ಮಾಡಬೇಕಂತೆ ಬರ್ಕೊಳ್ಳಿ ಒಂಥರ ಮಹಾರಾಜನ ಮೀಸೆ ಥರ ಇದೆಯಲ್ಲ ಇದು ಮಹಾರಾಜಂದು ಮೀಸೆ ಆಯಿತಾ ಹಳೆ ಫಿಲಮಲ್ಲೆಲ್ಲ ಕಾನ್ಸ್ಟೇಬಲ್ ಮೀಸೆ ಇತ್ತಲ್ಲ ಮಹಾರಾಜಂದು ಇದು ಯಾವುದದು ಮಹಾರಾಜ ಏರ್ಲೈನ್ಸ್ ಇತ್ತು ನಮ್ಮದು ಇಂಡಿಯನ್ ಏರ್ಲೈನ್ಸ್ ಏನೋ ಅಂತ ಅನಿಸುತ್ತೆ ಆ ಒಂದು ಮೀಸೆ ಹಿಂಗೆ ಇದ್ದದ್ದು ಸೊ ಅದಕ್ಕೆ ಈ ಥರ ಡಿಸೈನು ನಾನು ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ 2 ಇಂದ 16ನ ಡಿವೈಡ್ ಮಾಡಿ 2 ಇಂದ 16ನ ಡಿವೈಡ್ ಮಾಡಿ ಆಯಿತಾ ಒನ್ಸ್ ಅಗೇನ್ ಹೇಳಿದ್ನಲ್ಲ ಯಾವುದೇ ಕಾರಣಕ್ಕೂ ಒಂದೇ ಟೇಬಲ್ ತೊಗೊಂಡು ಎಲ್ಲ ಲೆಕ್ಕನೂ ಸಾಲ್ವ್ ಮಾಡಬೇಡಿ ಆಯಿತಾ ಇನಿಷಿಯಲ್ ಆಗಿ ಪ್ರಾಬ್ಲಮ್ ಕಲಿಬೇಕಾದ್ರೆ ಒಂದೇ ಟೇಬಲ್ ತೊಗೊಂಡು ಎಲ್ಲ ಲೆಕ್ಕನೂ ಸಾಲ್ವ್ ಮಾಡಿ ಪ್ರತಿಯೊಂದಕ್ಕೂ ಸಪ್ರೇಟ್ ಟೇಬಲ್ ಬರ್ಕೊಳ್ಳಿ ಪ್ರತಿಯೊಂದು ಲೆಕ್ಕಕ್ಕೂ ಸಪ್ರೇಟ್ ಟೇಬಲ್ ಬರ್ಕೊಳ್ಳಿ ಆಮೇಲೆ ಪೆನ್ಸಿಲ್ ತೊಗೊಂಡು ಅಳಿಸೋದು ಆ ಥರ ಮಾಡ್ಕೊಡಿ ಅವೆಲ್ಲ ಸೋಂಬೇರಿಗಳು ಮಾಡೋ ಕೆಲಸ ಆಯಿತಾ ಇನಿಷಿಯಲಾಗಿ ಕಲಿತಾ ಇದೀವಿ ಅಂದರೆ ಪದೇ ಪದೇ ಬರೆದು ಪ್ರಾಕ್ಟೀಸ್ ಮಾಡಿ ಟೇಬಲ್ ಕಲ್ತಂಗೆ ಆಗುತ್ತೆ ಇದು ಮೈಂಡಲ್ಲಿ ಇರುತ್ತೆ ಆಯಿತಾ 2 ಇಂದ 16ನ ಇದು ಮಾಡೋದು 16 ಎಲ್ಲಿದೆ 16 ಇಲ್ಲಿ ಬರ್ತಾ ಇದೆ ನೋಡಿ 16 ಇಲ್ಲಿ ಬರ್ತಾ ಇದೆ ಆಯಿತಾ 16 2 8s 16 2 8s 16 16ನಲ್ಲಿ 16 ಮೈನಸ್ ಮಾಡೋದು 0 ಆಯಿತಾ 0 ರಿಮೈಂಡರ್ ಆಯಿತಾ ಶೇಷ 0 ಬರ್ತಾ ಇದೆ 0 ರಿಮೈಂಡರ್ 0 ಅಂದರೆ ಶೇಷ 0 ಬರ್ತಾ ಇದೆ ಅದಕ್ಕೆ ಇದನ್ನು 0 ರಿಮೈಂಡರ್ ಪ್ರಾಬ್ಲಮ್ಸ್ ಅಂತ ಹೇಳೋದು 0 ರಿಮೈಂಡರ್ ಡಿವಿಷನ್ ಪ್ರಾಬ್ಲಮ್ ಅಂತ ಕರಿಬೋದು ಆಯಿತಾ ನೆಕ್ಸ್ಟ್ 9 10 ಸಾಲ್ವ್ ಮಾಡಿಸ್ತೀವಿ ಕ್ವಶನ್ ನಂಬರ್ 9 ನೋಡಿ ಕ್ವಶನ್ ನಂಬರ್ 9ನಲ್ಲಿ 2 ಇಂದ 18ನ ಡಿವೈಡ್ ಮಾಡೋದು 2 ಇಂದ 18ನ ಡಿವೈಡ್ ಮಾಡೋದು ಆಯಿತಾ ಮಹಾರಾಜನ ಮೀಸೆ ಹಾಕೊಳ್ಳಿ ಇದು ಮಹಾರಾಜಂದು ಮೀಸೆ 2 ಇಂದ 18ನ ಡಿವೈಡ್ ಮಾಡಿ ಆಯಿತಾ 2 ಇಂದ 18ನ ಡಿವೈಡ್ ಮಾಡಿ ಆಯಿತಾ ಎಲ್ಲಿದೆ 18 ಇಲ್ಲಿದೆ ಆಯಿತಾ 18 ಇಲ್ಲಿದೆ ಆಯಿತಾ 2 9s 18 2 9s 18 2 9s 18 ಆಯಿತಾ 18 ಇಂದ 18ನ ಮೈನಸ್ ಮಾಡೋರೆ 2 ಕೋಳಿ ಮೊಟ್ಟೆ ಬರುತ್ತೆ ಇದಕ್ಕೊಂದು ಕೋಳಿ ಮೊಟ್ಟೆ ಇದಕ್ಕೊಂದು ಕೋಳಿ ಮೊಟ್ಟೆ ಆಯಿತಾ ಅಷ್ಟೇ ನೆಕ್ಸ್ಟು 2 ಇಂದ 20ನ ಡಿವೈಡ್ ಮಾಡೋದು 2 ಇಂದ 20 ಒನ್ಸ್ ಅಗೇನ್ ಮಹಾರಾಜನ ಮೀಸೆ ಹಾಕೊಳ್ಳಿ ಆಯಿತಾ 2 ಇಂದ 20ನ ಡಿವೈಡ್ ಮಾಡೋದು ಒನ್ಸ್ ಅಗೇನ್ ಮಕ್ಕಳು ನೀವೆಲ್ಲ ಏನು ಮಾಡಬೇಕು ಪ್ರತಿಯೊಂದು ಲೆಕ್ಕಕ್ಕೂ ಟೇಬಲ್ ಬರೀಬೇಕು ಆಯಿತಾ ಲೈಫಲ್ಲಿ ಮರೆಯೋಕೆ ಹೋಗಲ್ಲ ಡಿವಿಷನ್ ಲೆಕ್ಕನ ಪ್ರತಿಯೊಂದು ಲೆಕ್ಕಕ್ಕೂ ಟೇಬಲ್ ಬರ್ಕೊಳ್ಳಿ ಆಯಿತಾ ನೆಕ್ಸ್ಟ್ ನೋಡಿ 20 ಎಲ್ಲಿ ಬರ್ತಾ ಇದೆ 20 ಇಲ್ಲಿ ಬರ್ತಾ ಇದೆ 20 ಇಲ್ಲಿ ಬರ್ತಾ ಇದೆ 20 ಇಲ್ಲಿ ಬರ್ತಾ ಇದೆ 2 10s 20 2 10s 20 20ರಿಂದ 20ನ ಮೈನಸ್ ಮಾಡಿದ್ರೆ 2 0 ಬರುತ್ತೆ ಈ ರೀತಿ ಪ್ರತಿಯೊಂದು ಲೆಕ್ಕನೂ ಸಾಲ್ವ್ ಮಾಡ್ಬೋದು ಆಯಿತಾ 2ವರೆಗೂ ಟೇಬಲ್ ಕಲ್ತಿರಾ 2ವರೆಗೂ ಡಿವಿಷನ್ ಲೆಕ್ಕನ ಆರಾಮಾಗಿ ಸಾಲ್ವ್ ಮಾಡ್ಬೋದು ಅದೇ ರೀತಿ
20ವರೆಗೂ ಟೇಬಲ್ ಏನೋ ಕಲ್ತಾರೆ 20ವರೆಗೂ ಸೇಮ್ ಮೆಥಡ್ ಯೂಸ್ ಮಾಡಿ ಆಯ್ತಾ. ಇದಕ್ಕೆ ಆನ್ಸರ್ ಕೀನು ಬೇಡ, ಏನು ಬೇಕಾಗಿಲ್ಲ ಆಯ್ತಾ. ನಿಮ್ಗೆ ಏನಾರ ಈ ಕಾನ್ಸೆಪ್ಟ್ ಏನಾರು ಅರ್ಥ ಆಗಿದೆ ನೆಕ್ಸ್ಟ್ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ 20ವರೆಗೂ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೆಲ್ಲ ಕ್ವಶನ್ ಹಾಕಿದ್ರಿ, ವರ್ಕ್ ಬುಕ್ ತೊಗೊಳ್ಳಿ, ವಿಡಿಯೋ ನೋಡೋಕೆ ಹೋಗ್ಬೇಡಿ, ಡೈರೆಕ್ಟ್ 20ವರೆಗೂ ಸಾಲ್ವ್ ಮಾಡ್ಕೊಂಡು ಹೋಗಿ. ಗೊತ್ತಾಗಲಿಲ್ಲ ಅಂದರೆ ಮಾತ್ರ ವಿಡಿಯೋ ನೋಡೋಕೆ ಹೋಗಿ ಆಯ್ತಾ. ನೆಕ್ಸ್ಟ್ 3 1s ಟೇಬಲ್ನ ಸಾಲ್ವ್ ಮಾಡಿಸ್ತೀನಿ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ 3 1s ಟೇಬಲ್ ಬರ್ಕೊಳ್ಳಿ ಆಯ್ತಾ. ಫಸ್ಟ್ ಏನು ಮಾಡಿ, ಟೇಬಲ್ ಬರ್ಕೊಳ್ಳಿ. ಟೇಬಲ್ ಬರ್ಕೊಂಡು ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ 3ನ 3ಇಂದ ಡಿವೈಡ್ ಮಾಡ್ಬೇಕಂತ, 3ನ 3ಇಂದ ಡಿವೈಡ್ ಮಾಡ್ಕೋಬೇಕಂತ ಬರ್ಕೊಳ್ಳಿ. ಮಹಾರಾಜನ್ ಮೀಸನ 3ಇಂದ 3ನ ಡಿವೈಡ್ ಮಾಡಿ ಆಯ್ತಾ. ಈ 3 ಎಲ್ಲಿ ಬರ್ತೈತೆ, 3 ಇಲ್ಲೇ ಇದೆ ನೋಡಿ, 3 ಇಲ್ಲಿ ಬರ್ತೈತೆ ಆಯ್ತಾ. 3 1s 3, 3 1s 3 ಆಯ್ತಾ. 3ಇಂದ 3ನ ಮೈನಸ್ ಮಾಡಿದ್ರೆ 0 ಬಂತು. ಅದಕ್ಕೆ ಇದನ್ನ 0 ರಿಮೈಂಡರ್, ಶೇಷ 0, ಆ ರೀತಿ ಲೆಕ್ಕಗಳು ಅಂತ ಹೇಳ್ಬೋದು ಆಯ್ತಾ. ನೆಕ್ಸ್ಟ್ ನೋಡಿ, ಒಂದ್ಸಗೆ ಬರೋದ ತಕ್ಷಣ ಇದನ್ನ ಇನ್ನೊಂದ್ಸಲ ಟೇಬಲ್ ಬರ್ಕೊಳ್ಳಿ. ನೀವು ಮಕ್ಕಳೆಲ್ಲ ಇನ್ನೊಂದ್ಸಲ ಟೇಬಲ್ ಬರ್ಕೊಳ್ಳಿ ಆಯ್ತಾ. ಸುಮಾರು ಜನಕ್ಕೆ ಆಲ್ರೆಡಿ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ, ವಿಡಿಯೋ ಸ್ಕಿಪ್ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀರಾ, ಆ ಥರ ಮಾಡಿ ಆಯ್ತಾ. ನೀವು ಅಷ್ಟೇ ಸುಮ್ಮನೆ ವಿಡಿಯೋ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. 3ಇಂದ 6ನ ಡಿವೈಡ್ ಮಾಡೋದು, 3ಇಂದ 6ನ ಡಿವೈಡ್ ಮಾಡೋದು. ಒಂದು ಸಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಬಿಟ್ಬಿಟ್ಟು ವಿಡಿಯೋ ಬಿಟ್ಬಿಟ್ಟು ನೀವೇ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ. 3ಇಂದ 6ನ ಡಿವೈಡ್ ಮಾಡೋದು. 6 ಎಲ್ಲಿದೆ, 6 ಇಲ್ಲಿದೆ ನೋಡಿ, 6 ಇಲ್ಲಿದೆ, ಇಲ್ಲೇ ನೋಡಿ ಆಯ್ತಾ. 3 2s 6, 3 2s 6, 3 2s 6, 6ನ 6ಅಲ್ಲಿ ಮೈನಸ್ ಮಾಡೋದು 0 ಬಂತು, 0 ರಿಮೈಂಡರ್, ಶೇಷ 0 ಆಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಮತ್ತು 4ನ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ 9ನ 3ಇಂದ ಡಿವೈಡ್ ಮಾಡ್ಬೇಕಂತೆ, 9ನ 3ಇಂದ ಡಿವೈಡ್ ಮಾಡ್ಬೇಕಂತೆ ಆಯ್ತಾ. ಬರ್ಕೊಳ್ಳಿ ಅದನ್ನ ನೀಟಾಗಿ. ಈಗ 9ನ 3ಇಂದ ಡಿವೈಡ್ ಮಾಡ್ಬೇಕಂತೆ. 9 ಎಲ್ಲಿದೆ, 9 ಇಲ್ಲಿದೆ, ಇದಕ್ಕೆ ಬಾಕ್ಸ್ ಹಾಕೊಳ್ಳಿ. 9 ಇಲ್ಲಿದೆ ಆಯ್ತಾ. 3 3s 9, 3 3s 9, 9ಅಲ್ಲಿ 9ನ ಮೈನಸ್ ಮಾಡಿದ್ರೆ 0 ಬರುತ್ತೆ, 0 ರಿಮೈಂಡರ್ ಆಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಅಂದ್ರೆ ನೀವೇನು ಮಾಡಿ, ಇನ್ನೊಂದ್ಸಲ ಟೇಬಲ್ ಬರ್ಕೋಬೇಕು. ನೀವು ಇನ್ನೊಂದ್ಸಲ 3 1s ಟೇಬಲ್ನ ಬರ್ಕೊಳ್ಳಿ. 3ಇಂದ 12ನ ಡಿವೈಡ್ ಮಾಡೋದು, 3ಇಂದ 12ನ ಡಿವೈಡ್ ಮಾಡೋದು ಆಯ್ತಾ. 12 ಎಲ್ಲಿ ಬರುತ್ತೆ, 12 ಇಲ್ಲಿ ಬರ್ತಾ ಇದೆ ನೋಡಿ, 12ಗೆ ಬಾಕ್ಸ್ ಹಾಕೊಳ್ಳಿ. 12 ಇಲ್ಲಿ ಬರ್ತಾ ಇದೆ, 12ಗೆ ಬಾಕ್ಸ್ ಹಾಕೊಳ್ಳಿ. 3 4s 12, 3 4s 12, 12ಅಲ್ಲಿ 12ನ ಮೈನಸ್ ಮಾಡಿದ್ರೆ 0 ಬರ್ತು ಆಯ್ತಾ. ಇದೇ ರೀತಿ ಕ್ವಶನ್ ನಂಬರ್ 5 ಮತ್ತು 6ನ ಸಾಲ್ವ್ ಮಾಡ್ತೀನಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ 15ನ 3ಇಂದ ಡಿವೈಡ್ ಮಾಡ್ಬೇಕಂತೆ ಆಯ್ತಾ. ಬರ್ಕೊಳ್ಳಿ. 15ನ 3ಇಂದ ಡಿವೈಡ್ ಮಾಡ್ಬೇಕಂತೆ ಆಯ್ತಾ. 15 ಎಲ್ಲಿದೆ, 15 ಇಲ್ಲಿದೆ, 15 ಇಲ್ಲಿದೆ ಅಂದರೆ ಇದಕ್ಕೆ ಬಾಕ್ಸ್ ಹಾಕೊಳ್ಳಿ ಆಯ್ತಾ. 3 5s 15, 3 5s 15, 15ಅಲ್ಲಿ 15 ಮೈನಸ್ ಮಾಡಿದ್ರೆ 0 ಬಂದು, ಪ್ರತಿಯೊಂದಕ್ಕೂ 0 ರಿಮೈಂಡರ್ ಬರುತ್ತೆ. ಅದಕ್ಕೆ ಇದು 0 ರಿಮೈಂಡರ್ ಡಿವಿಷನ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಆಯ್ತಾ. ನೀವು ಕನ್ನಡ ಮೀಡಿಯಂ ಮಕ್ಕಳು ಇದ್ದೀರಲ್ಲ, ನೀವು ಕನ್ನಡ ಮೀಡಿಯಂ ಮಕ್ಕಳು, ಗ್ರಾಮೀಣ ಮಕ್ಕಳು ಆಯ್ತಾ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಏನು ಮಾಡ್ತಿರೋ ಬಿಡ್ತಿರೋ ಇದೆಲ್ಲ ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ZERE 0, REMAINDERS ಅಂತ ರಿಮೈಂಡರ್ಸ್ ಅಂದ್ಬಿಟ್ಟು ಅಟ್ಲೀಸ್ಟ್ 50% ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಂತೂ ಕಂಪ್ಲೀಟ್ ಇಂಗ್ಲೀಷಲ್ಲಿ ಕೊಟ್ಟರೆ ಇಂಗ್ಲೀಷಲ್ಲೇ ಸಾಲ್ವ್ ಮಾಡ್ಕೋಬೋದು, ಆ ರೀತಿ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಆಯಿತಾ. ಮ್ಯಾಥಮೆಟಿಕ್ಸ್ ಎಲ್ಲ ಇಂಗ್ಲೀಷಲ್ಲೇ ಬೇಕಾದ್ರೆ ನೀವು ಆ ರೀತಿ ಟ್ರೈನ್ ಅಪ್ ಆಗ್ಬೋದು. ನೀವೇನೋ 3ನೇ ಕ್ಲಾಸ್ ಅಥವಾ 2ನೇ ಕ್ಲಾಸ್ ಏನೋ ಓದ್ತಾ ಇದ್ದೀರಾ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ಓದೋ ಎಕ್ಸಾಮ್ ಬರಿಬೋದು ನೀವು ಈಗಿನಿಂದ ಇದನ್ನೆಲ್ಲ ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತಾ. ಇದು ಮೈಂಡಲ್ಲಿ ಇರಲಿ ನಿಮಗೆ. ಮ್ಯಾಥ್ಸ್ ಜೊತೆಗೆ ಇಂಗ್ಲೀಷು ಕಲ್ತ್ಕೊಳ್ಳಿ ಆಯಿತಾ. ನಾವೆಲ್ಲ ಏನು ಮಾಡಿದ್ವಿ ಅಂದರೆ SLC ವರೆಗೂ ಕನ್ನಡ ಮೀಡಿಯಮ್ಮು ಆಯಿತಾ. ಅಲ್ಲಿ ತನಕ ಒಂದು ಅಕ್ಷರ, ಒಂದು ಮ್ಯಾಥಮೆಟಿಕ್ಸ್ ಒಂದು ವರ್ಡ್ ಇಂಗ್ಲೀಷ್ ಗೊತ್ತಾಗ್ತಾಯಿಲ್ಲ ನಮಗೆ. PUCಗೆ ಫಸ್ಟ್ ಟೈಮ್ ಓದ್ವಲ್ಲ, ಅಲ್ಲಂತೂ ಉಸಿರು ಕಟ್ಟಿದಂಗೆ ಆಗೋಯ್ತು ನಮಗೆ, ಬಿಟ್ಟು ಓಡ್ಬೇಡ ಅಂತ ಅನ್ನಿಸ್ತು ಆಯಿತಾ. ಆ ರೀತಿ ಪರಿಸ್ಥಿತಿ ನಿಮಗೆ ಬರಬಾರ್ದು ಅಂದರೆ ಜೊತೆಲೇ ನೀವು ಕಲ್ತ್ಕೊಳ್ಳಿ. ಮ್ಯಾಥ್ಸ್ ಜೊತೆಗೆ ಇಂಗ್ಲೀಷು ಪ್ರಾಕ್ಟೀಸ್ ಮಾಡಿ ಆಯಿತಾ. ಆಗ ಮೀಡಿಯಮ್ ಏನೋ ಲೆಕ್ಕಕ್ಕೆ ಬರೋಲ್ಲ ನಿಮಗೆ. ನೆಕ್ಸ್ಟು 18ನ 3ಇಂದ ಡಿವೈಡ್ ಮಾಡಿ. 18ನ 3 ಅಂದರೆ ಬರ್ಕೊಳ್ಳಿ, 18ನ 3 ಆಯಿತಾ. ಒನ್ಸ್ ಅಗೇನ್ ಹೇಳಿದ್ನಲ್ಲ, ನೀವು ಸೋಮಾರಿಗಳಾಗಬಾರ್ದು, ಪ್ರತಿ ಸಲ ಟೇಬಲ್ ಬರ್ಕೊಳ್ಳಿ ಆಯಿತಾ. ಏನಿದೆ ಒಂದು ಪ್ರಾವರ್ಬು, ಸ್ಪಾರ್ಟನ್ ಪ್ರಾವರ್ಬ್ ಅಂತ ಇದೆ. ಇಫ್ ಯು ಸ್ವೆಂಟ್
ಇಫ್ ಯು ಸ್ವೆಟ್ ಮೋರ್ ಇನ್ ದ ಟ್ರೈನಿಂಗ್ ಯು ವಿಲ್ ಬ್ಲೀಡ್ ಲೆಸ್ ಇನ್ ದ ವಾರ್ ಅಂತ. ಆಯ್ತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇಫ್ ಯು ಸ್ವೆಟ್ ಮೋರ್ ಇನ್ ದ ಟ್ರೈನಿಂಗ್ ಯು ವಿಲ್ ಬ್ಲೀಡ್ ಲೆಸ್ ಇನ್ ದ ವಾರ್ ಅಂತ. ಅಂದ್ರೆ ತರಬೇತಿ ಸಮಯದಲ್ಲಿ ಜಾಸ್ತಿ ಬೆವ್ರನ್ನ ಹರಿಸಿದ್ರೆ ಯುದ್ಧದ ಸಮಯದಲ್ಲಿ ಕಡಿಮೆ ರಕ್ತನ ಹರಿಸ್ತಾರೆ ಅಂತ. ಅದಕ್ಕೋಸ್ಕರ ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಜಾಸ್ತಿ ಎಫರ್ಟ್ ಹಾಕಿದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ, ಅದಕ್ಕೆ ಸ್ಪಾರ್ಟನ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇಫ್ ಯು ಸ್ವೆಟ್ ಮೋರ್ ಇನ್ ದ ಟ್ರೈನಿಂಗ್ ಯು ವಿಲ್ ಬ್ಲೀಡ್ ಲೆಸ್ ಇನ್ ದ ವಾರ್. ಆಯ್ತಾ, ತರಬೇತಿ ಸಮಯದಲ್ಲಿ ಜಾಸ್ತಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಎಕ್ಸಾಮ್ ಸಮಯದಲ್ಲಿ ತುಂಬ ಈಸಿಯಾಗಿ ಯಾವುದೇ ಟೆನ್ಷನ್ ಇಲ್ದೇ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಆಯಿತಾ, ಎಲ್ಲ ಸಕ್ಸಸ್ ಫಾರ್ಮುಲಾ. 18 ಎಲ್ಲಿ ಬರ್ತೈತೆ? 18 ಇಲ್ಲಿ ಬರ್ತೈತೆ, ಬಾಕ್ಸ್ ಹಾಕೊಳ್ಳಿ. 18 ಇಲ್ಲಿ ಬರ್ತೈತೆ, ಬಾಕ್ಸ್ ಹಾಕೊಳ್ಳಿ. ಆಯಿತಾ, 3 6 18, 3 6 18 2 0. ಆಯಿತಾ, ಇದೇ ರೀತಿ ಕ್ವಶನ್ ನಂಬರ್ 7 ಮತ್ತು 8ನ ಸಾಲ್ವ್ ಮಾಡ್ತೀನಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 21ನ 3 ಡಿವೈಡ್ ಮಾಡ್ಬೇಕಂತೆ. ಆಯಿತಾ, ಬರ್ಕೊಳ್ಳಿ. 21ನ 3 ಡಿವೈಡ್ ಮಾಡಬೇಕು. 21 ಎಲ್ಲಿದೆ? 21 ಇಲ್ಲಿದೆ, ಬಾಕ್ಸ್ ಹಾಕೊಳ್ಳಿ. 21ಗೆ ಬಾಕ್ಸ್ ಹಾಕೊಳ್ಳಿ. 3 7s 21, 3 7s 21. 21ಇಂದ 21ನ ಮೈನಸ್ ಮಾಡಿದ್ರೆ 0. ಆಯಿತಾ, ನೆಕ್ಸ್ಟ್ 3ಇಂದ 24ನ ಡಿವೈಡ್ ಮಾಡಿ. ಆಯಿತಾ, ಒಂದು ಸೆಕೆಂಡ್ ಹೇಳಿದ್ನಲ್ಲ ಮಕ್ಕಳೆಲ್ಲ, ನೀವೆಲ್ಲ ಏನು ಮಾಡಬೇಕು, ಟೇಬಲ್ನ ಪ್ರತಿ ಲೆಕ್ಕಕ್ಕೆ ಬರಿಬೇಕು. ನೀವು ನೋಡೋದು ಹೆಂಗೆ ಮರಿತೀರಾ ಅಂತ. ಮರಿಬೇಕು ಅಂದ್ಬಿಟ್ಟು ನೀವು ಯಾವ್ದಾರ ಒಂದು ಧ್ಯಾನ ಮಾಡಿದ್ರು ಮರೆಯೋಕೆ ಹೋಗಲ್ಲ. ಆಯಿತಾ, ಧ್ಯಾನ, ಯೋಗ, ಪ್ರಾಣಾಯಾಮ ಏನಾರು ಇದು ಅದೇ ಟೇಬಲ್ ಮರ್ತು ಬಿಡಬೇಕು, ಡಿವಿಷನ್ ಲೆಕ್ಕನ ಮರ್ತು ಬಿಡಬೇಕು ಅಂತ ನೀವೇನಾರು ಧ್ಯಾನ ಕೂತ್ಕೊಂಡ್ರೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಆಯಿತಾ, 24 ಇಲ್ಲಿ ಬರ್ತೈತೆ, 24 ಇಲ್ಲಿ ಬರ್ತೈತೆ, 24 ಇಲ್ಲಿ ಬರ್ತೈತೆ. 3 8s 24, 3 8s 24. 24ಇಂದ 24ನ ಮೈನಸ್ ಮಾಡಿದ್ರೆ 00 ಬರುತ್ತೆ. ಆಯಿತಾ, ನೆಕ್ಸ್ಟ್ ಕ್ವಶನ್ ನಂಬರ್ 9 ಮತ್ತು 10ನ ಸಾಲ್ವ್ ಮಾಡಿಸ್ತೀವಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ 27ನ 3ಇಂದ ಡಿವೈಡ್ ಮಾಡಬೇಕಂತೆ. 27ಇಂದ 3ಇಂದ 3 27 ಬರ್ಕೊಳ್ಳಿ. ಪಟಾಕಿ ಶಬ್ದ ಕೇಳಿಸ್ತಾ ಇದೆಯಾ? ಪಟಾಕಿ ಅಂದರೆ ಮಕ್ಕಳೆಲ್ಲ ಗಣಪತಿ ಮುಂದೆ ಪಟಾಕಿ ಹೊಡಿತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ದೀಪಾವಳಿ ಅಲ್ಲ, ಗಣಪತಿ ಹಬ್ಬದ ಗಿಫ್ಟ್ ಅಂದ್ಬಿಟ್ಟು. ಆಯಿತಾ, ಇದು ಒಂಥರ ನಿಮಗೆ ಗಣಪತಿ ಹಬ್ಬದ ಗಿಫ್ಟು. ಅದಕ್ಕೋಸ್ಕರನೇ ಇದನ್ನು ಮಾಡಿರೋದು, ಇದನ್ನು ಶುರು ಮಾಡಿರೋದು. ಆಯಿತಾ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದೀರಾ? ಇದು ಮಾಡ್ತಾ ಇದ್ದೀರಾ, ಏನೋ ಗಣಪತಿ ಪೆಂಡಾಲ್ ಮುಂದೆ ಗಣಪತಿ ಹಬ್ಬ ಆಚರಿಸ್ತಾ ಇದ್ದೀರಾ. ಈ ವಿಡಿಯೋ ಎಲ್ಲ ನಾನು ಎಡಿಟು ನಾಳೆ ಮಾಡ್ತೀನಿ. ಮೋಸ್ಟ್ಲಿ ನಾಳೆ ಮಾಡಿಬಿಟ್ಟು ನಾಳೆ ಅಪ್ಲೋಡ್ ಮಾಡ್ತೀನಿ. ಮೋಸ್ಟ್ಲಿ ನಾಳೆ ನೀವು ನೋಡ್ಬೋದು ಇದು ವಿಡಿಯೋನ. 3ಇಂದ 27 ಎಲ್ಲಿದೆ? 27 ಇಲ್ಲಿದೆ. 27ಗೆ ಬ್ರಾಕೆಟ್ ಹಾಕಿ. 3 9s 27, 3 9s 27. 27ಇಂದ 27ನ ಮೈನಸ್ ಮಾಡಿದ್ರೆ 00 ಬರುತ್ತೆ. ಆಯಿತಾ, ನೆಕ್ಸ್ಟ್ ಒನ್ಸಗೆ ಟೇಬಲ್ ಬರ್ಕೋಬೇಕು. ನೀವು ಇಷ್ಟರೊಳಗಡೆ ಆಲ್ಮೋಸ್ಟ್ ಮಾಸ್ಟರ್ ಪೀಸ್ ಆಗಿರ್ತೀರ. ನೀವು ಆಲ್ರೆಡಿ ಅರ್ಥ ಆಗಿರುತ್ತೆ ಕಾನ್ಸೆಪ್ಟು. ಆಯಿತಾ, ಆಲ್ರೆಡಿ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ನನಗೆ ಸ್ಪಷ್ಟವಾಗಿ ಕಾಮೆಂಟ್ ಮಾಡಿ ಹೇಳಿ, ಇಲ್ಲ ನಾನು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಸುಮ್ಮನೆ ನಾನು 1 hour 2 hour ಪಾಠ ಮಾಡೋದಿಲ್ಲ, ಅರ್ಥ ಇರೋಲ್ಲ. ನೆಕ್ಸ್ಟ್ 3ಇಂದ 13, 3ಇಂದ 13, 30 ಇಲ್ಲಿ ಬರುತ್ತೆ, 30 ಇಲ್ಲಿ ಬರುತ್ತೆ. ಆಯಿತಾ, 3 10s 30, 3 10s 30, 00 ಬರುತ್ತೆ. ಆಯಿತಾ, 0 ರಿಮೈಂಡರ್, ಶೇಷ 0 ಇರುತ್ತೆ. ಆಯಿತಾ, ಇದನ್ನು ಕೋಶೆಂಟ್ ಅಂತ ಕರೀತಾರೆ. ಇದು ಬರುತ್ತಲ್ಲ, ಇದನ್ನು ಕೋಶೆಂಟ್ ಅಂತ ಕರೀತಾರೆ. ಆಯಿತಾ, ನೋಡಿ ಎಷ್ಟು ಟೇಬಲ್ ನಂಬರ್ 2ವರೆಗೂ ಸಾಲ್ವ್ ಮಾಡಿದ್ದೀನಿ. ಟೇಬಲ್ ನಂಬರ್ 3ನೂ ಕಂಪ್ಲೀಟ್ ಮಾಡಿದ್ದೀನಿ. ಆಯಿತಾ, ನೆಕ್ಸ್ಟ್ ಇದುವರೆಗೂ 20ವರೆಗೂ ಸೇಮ್ ಪ್ರೊಸೀಜರು. ಆಯಿತಾ, ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ 20ವರೆಗೂ ಕಂಪ್ಲೀಟ್ ಮಾಡಿ. ಆಯಿತಾ, 20ವರೆಗೂ ಕಂಪ್ಲೀಟ್ ಮಾಡಿ. ಇದಾದಮೇಲೆ ನಾನ್ ಝೀರೋ ರಿಮೈಂಡರು, ಅದ್ರ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ. ಇನ್ ಕೇಸ್ ಇಲ್ಲ ಸರ್ ನನಗೆ
ಏನದು 10ವರೆಗೆ ಅಥವಾ 20ವರೆಗೆ ಸಾಲ್ವ್ ಮಾಡಿಸಿ ಅಂತ ಅನ್ಸಿದ್ರೆ, ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮಾಡ್ತೀನಿ. ಆಲ್ಮೋಸ್ಟ್ ಮಕ್ಕಳಿಗೆ ಅರ್ಥ ಹೋಗಿರ್ತೀನಿ. ನಾನು ಎಷ್ಟು ಜನ ಮಕ್ಕಳು ಪಾಠ ಮಾಡಿಲ್ಲ. UKG ಮಕ್ಕಳು ಪಾಠ ಮಾಡಿದ್ದೀನಿ, LKG ಮಕ್ಕಳು ಪಾಠ ಮಾಡಿದ್ದೀನಿ, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆಲ್ಲ ಡಿವಿಷನ್ ಹೇಳಿದ್ದೀನಿ. ಡಿವಿಷನ್ ಹೇಳಿದ್ರೆ LKG UKG ಮಕ್ಕಳಿಗೆ ನಾನ್ ಝೀರೋ ರಿಮೈಂಡರ್ ಟೇಬಲ್ ಏನಾರು 5ವರೆಗೆ ಕಲ್ತಿರೆ ಆರಾಮಾಗಿ ನಾವು ಹೇಳ್ಕೊಡ್ಬೋದು. 3ವರೆಗೆ ಕಲ್ತಿರೆ ಇಲ್ಲಿ ಗಂಟೆ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬೋದು. ಅದರಿಂದ ಎಲ್ಲ ಮಕ್ಳಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಗಂಟೆ ನೀಟಾಗಿ ಪ್ರಾಕ್ಟೀಸ್ ಮಾಡಿದರೆ ಒಂದು 20 ಪ್ರಾಬ್ಲಮ್ ಅಂದರೆ ರಿಮೈನಿಂಗ್ ಪ್ರಾಬ್ಲಮ್ನು ಮಾಡ್ಕೋತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮ್ದೇನೇ ಇದ್ರು ಕಮೆಂಟು ಅರ್ಥ ಆಗಿಲ್ಲ ಅಂದರೆ ನೇರವಾಗಿ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಸರ್ ಅಂತಲೇ ಕಮೆಂಟ್ ಮಾಡಿ. ನಾನು ಟ್ರೈ ಮಾಡ್ತೀನಿ, ಬೇರೆ ಮೆಥಡು ಯೂಸ್ ಮಾಡ್ತೀನಿ. ಬೇರೆ ಮೆಥಡ್ ತೊಗೊಂಡು ಇನ್ನೂ ಈಸಿಯಾಗಿ ಹೇಳ್ಕೊಡಬಹುದಾ ಅಂದ್ಬಿಟ್ಟು ಒಂದು ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಅರ್ಥ ಆಗಿದೆ ಸ್ಟಾಪ್ ಮಾಡಿ ಸರ್ ಅಂತ ಹೇಳಿ ನೆಕ್ಸ್ಟ್ ಡಿಫ್ರೆಂಟ್ ಅಂದರೆ ನಾನ್ ಝೀರೋ ರಿಮೈಂಡರ್ ಹೇಳ್ಕೊಡಿ ಅಂದರೆ ಅದು ಹೋಗ್ತೀನಿ. ಸೊ ನಂದು ಟೈಮು ಉಳಿಯುತ್ತೆ, ನನ್ನ ಎನರ್ಜಿನೂ ಉಳಿಯುತ್ತೆ, ಮತ್ತು ಏನಪ್ಪ ನೀವು ಮುಂದೆ ಇನ್ನೂ ಫಾಸ್ಟಾಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು ಆಯಿತಾ. ಅದರಿಂದ ದಯವಿಟ್ಟು ನಿಮ್ದೇನಿದೆ ಅಭಿಪ್ರಾಯನ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.